ಇದೇ 16ನೇ ತಾರೀಕಿಗೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ ನಡೆಯಿತು. ಆ ಚುನಾವಣೆಯ ಫಲಿತಾಂಶ ನಿನ್ನೆ ಅಂದರೆ 17ನೇ ತಾರೀಕಿಗೆ ಫಲಿತಾಂಶ ಹೊರಗೆ ಬಿದ್ದಿದೆ. ಈ ಭಾಗದ ಜನರ, ಈ ಭಾಗದ HKE ಸಂಸ್ಥೆಯ ಸದಸ್ಯರ ಒಂದು ಆಶೀರ್ವಾದದಿಂದ ನನಗೆ 3ನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನಾನು ಎಲ್ಲ ನಮ್ಮ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛಪಡ್ತೇನೆ. ಭಾಳ ಪ್ರತಿಷ್ಠಿತವಾದಂಥ ಇದು ಸಂಸ್ಥೆ 58ರಲ್ಲಿ ಪ್ರಾರಂಭ ಆದದ್ದು. ಇವತ್ತು 55-56 ಶಾಲಾ ಕಾಲೇಜುಗಳನ್ನು ಈ ಸಂಸ್ಥೆ ಅಡಿಯಲ್ಲಿ ನಡೀತಾ ಇದೆ. ಭಾಳ ಮುಖ್ಯವಾಗಿ ಇದರ ಅಡಿಯಲ್ಲಿ MR ಮೆಡಿಕಲ್ ಕಾಲೇಜ್, PD ಇಂಜಿನಿಯರಿಂಗ್ ಕಾಲೇಜ್, SN ಡೆಂಟಲ್ ಕಾಲೇಜ್, ಫಾರ್ಮಸಿ ಕಾಲೇಜ್ ಇವೆಲ್ಲ ಸಂಸ್ಥೆಗಳು ಅನೇಕ ವರ್ಷದಿಂದ ಈ ಭಾಗದ ಜನತೆಗೆ ಬೇರೆ ಬೇರೆ ರೀತಿಯಿಂದ ಶಿಕ್ಷಣ ಕೊಡೋದ್ರ ಜೊತೆಗೆ ಮತ್ತು ಅವರ ಹೆಲ್ತ್ ಕೇರ್ಗಾಗಿ ಈ ಹಾಸ್ಪಿಟಲ್ ಇತ್ಯಾದಿ ಎಲ್ಲ ಶ್ರಮ ಪಟ್ಟಿದ್ದಾರೆ, ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಿಂದಿನ ಅಧ್ಯಕ್ಷರು ತಮ್ಮ 6 ವರ್ಷದ ಅವಧಿಯಲ್ಲಿ ಯಾವ ಪ್ರಮಾಣದ ಇವತ್ತು ಹೆಲ್ತ್ ಕೇರನ್ನು ಈ ಭಾಗದಲ್ಲಿ ಜನತೆ ಕೊಡಬೇಕಾಗಿತ್ತು, ಅದು ಎಲ್ಲಿ ಕಾಣಲಿಲ್ಲ ಅಥವಾ ಕೊರತೆ ಇದೆ ಅಂತ ಹೇಳಬೇಕಾಗುತ್ತೆ. ಈ ಕೊರತೆಯನ್ನು ನೋಡಿ ಈ ಸಮಸ್ಯೆಗಳನ್ನು ಭಾಳ ದೊಡ್ಡದಾಗಿ ಬೆಳೆದಿದ್ದಾವಂತ ನಾನು ಹೇಳಿ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಖಂಡಿತ ಅವ್ರ ನಿರೀಕ್ಷೆ ತಕ್ಕಂತೆ ಐ ರೈಸ್ ಅಬೌವ್ ಯುವರ್ ಎಕ್ಸ್ಪೆಕ್ಟೇಷನ್. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಹಾಸ್ಪಿಟಲ್ನಲ್ಲಿ ಒಳ್ಳೆ ಸರ್ವಿಸಸ್ನನ್ನು ಕೊಡುವ ಮುಖಾಂತರ ಈ ಭಾಗದ ಜನತೆಗೆ ಹೆಲ್ತ್ ಕೇರ್ ಫೆಸಿಲಿಟೀಸ್ ಕಡಿಮೆ ದರದಲ್ಲಿ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಮತ್ತು ಮೆಡಿಕಲ್ ಕಾಲೇಜಲ್ಲಾಗಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಾಗಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಆಗಬೇಕು ಅಂತ ಅನ್ನೋದು ಭಾಳ ಮುಖ್ಯವಾದ ಅಂಶ. ಬಹುಶಃ ಹಿಂದೊಂದು ಕಾಲದಲ್ಲಿ ಬೇರೆ ಬೇರೆ ಭಾಗದಿಂದ ಉಪನ್ಯಾಸಕರಾಗಲಿ ಶಿಕ್ಷಕರು ಬಂದು ಪಾಠ ಪ್ರವಚನ ಇತ್ಯಾದಿ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯ ಒಂದು ಶಿಕ್ಷಣ ಈಗೆಲ್ಲೋ ಒಂದು ಕಡೆಗೆ ನಾವು ಕಾಣ್ತಾ ಇಲ್ಲ, ಕೊರತೆ ಇದೆ, ಸರಿಪಡಿಸಬೇಕು. ಆ ಥರದ ಟ್ರೈನಿಂಗ್ ಇತ್ಯಾದಿ ಕೊಡುವಂಥ ಒಂದು ಪ್ರಯತ್ನ ಖಂಡಿತ ನಮ್ಮ ಅವಧಿಯಲ್ಲಿ ಆಗುತ್ತೆ. ನಾನು ಜನರಿಗೆ ಮತ್ತು ವಿಶೇಷವಾಗಿ ನಮ್ಮ ಸದಸ್ಯರಿಗೆ ನಾನು ವಿಶ್ವಾಸವನ್ನು ತುಂಬಲಿಕ್ಕೆ ಇಚ್ಛಪಡ್ತೇನೆ. ಅಗತ್ಯವಿದ್ದಂಥ ಕೆಲಸಗಳನ್ನು ನೀಡ್ ಬೇಸ್ಡ್ ಡಿಸ್ಬರ್ಸ್ಮೆಂಟ್ ಆಫ್ ದ ಫಂಡ್ ಆ್ಯಂಡ್ ಇಂಪಾರ್ಟೆನ್ಸ್ ವಿಲ್ ಬಿ ಗಿವನ್ ಆನ್ ಪ್ರಯಾರಿಟಿ ಟು ದ ಫೀಲ್ಡ್ where necessary coaching is to be given, training is to be given, and in the larger interest ಮಕ್ಕಳ ಹಿತವನ್ನು ಕಾಪಾಡುವಂಥದ್ದು ನಮ್ಮ ಧರ್ಮ. ಆ ಕೆಲಸವನ್ನು ಒಳ್ಳೆ ರೀತಿಯಿಂದ ನಿಭಾಯಿಸ್ತೀನಿ ಅಂತ ಒಂದು ವಿಶ್ವಾಸ ನನ್ನಲ್ಲಿದೆ. ಭಗವಂತನಲ್ಲಿ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ, ಇವೆಲ್ಲ ಈಡೇರಿಸಲು ನನಗೆ ಶಕ್ತಿ ಕೊಡಲಿ, ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಸರಿ.